ಇಡೀ ಜಗತ್ತಿಗೆ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ತಂದೆ ತಾಯಿಗಳಿಗೆ ಹಾಗೂ ಧ್ಯಾನ ಮಾರ್ಗಕ್ಕೆ ತಂದ ಸೋದರಿ ಮಂಜುಳಾರವರಿಗೆ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮ ದೇವರುಗಳಿಗೆ ನಮಿಸುತ್ತಾ ಮಾಸ್ಟರ್ಸ್, ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವಾಗಿ ಶಂಬಾಲ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಮಾಸ್ಟರ್ಸ್. ಎಲ್ಲರಿಗೂ ಅನಂತ ಕೋಟಿ ನಮನಗಳು ಮಾಸ್ಟರ್ಸ್. ಕೇಳಿಸ್ತಾ ಇದೆ ಮ್ಯಾಮ್? ಕೇಳಿಸ್ತಾ ಇದಲ್ಲ ಮ್ಯಾಮ್? ಎಸ್ ಮ್ಯಾಮ್. ಮಾಸ್ಟರ್ಸ್, ಶಂಬಾಲ ಅಂದ್ರೆ ಏನು, ಅದರ ಇತಿಹಾಸದ ಬಗ್ಗೆ ಮೊನ್ನೆ ತಿಳಿದ್ವಿ ಮಾಸ್ಟರ್ಸ್. ಶಂಬಾಲ ಅಂತಕ್ಕಂಥದ್ದು ಅಷ್ಟ ಅಂಶಗಳನ್ನ, ಅಷ್ಟ ಆಯಾಮಗಳನ್ನು ಹೊಂದಿರ್ತಕ್ಕಂಥದ್ರಲ್ಲಿ ನಾವು ಹೇಗೆ ಜೀವಿಸಬೇಕು ಅನ್ನೋದಕ್ಕೆ ಸಿದ್ಧತೆಯನ್ನ ಮಾಡ್ಲಿಕ್ಕೆ, ನಮ್ಮನ್ನ ಪೂರ್ವ ತಯಾರಿಗಾಗಿ ನಮ್ಗೆ ಈ ಜ್ಞಾನ ಅಂತಕ್ಕಂಥದ್ದು ನಮ್ಮ ಬಳಿಗೆ ಬಂದಿದೆ. ನಾವೆಲ್ಲರೂ ಸ್ವೀಕಾರ ಮಾಡೋದ್ರ ಮುಖಾಂತರ ಅದರಲ್ಲಿ ಜೀವಿಸುವಂತವರಾಗೋಣ ಅಂತ ಹೇಳಿಬಿಟ್ಟು ತಿಳಿದ್ವಿ ಮಾಸ್ಟರ್ಸ್. ಇವತ್ತು ಅದರಲ್ಲಿರ್ತಕ್ಕಂಥ ಶಂಬಾಲದಲ್ಲಿರ್ತಕ್ಕಂಥ 8 ಆಯಾಮಗಳು. ಆಯಾಮ ಅಂದ್ರೆ ಏನು ಅಂತ ತಿಳಿತಾ ಹೋಗೋಣ ಮಾಸ್ಟರ್ಸ್. ಆಯಾಮಗಳು, ಭೂಮಿಯು ಪ್ರಪ್ರಥಮವಾಗಿ 3 ಆಯಾಮಗಳ ಜಗತ್ತಾಗಿತ್ತು ಅಂತ ಈಗಾಗ್ಲೇ ತಿಳಿದಿದೀವಿ ಮಾಸ್ಟರ್. ಆ 3 ಆಯಾಮಗಳು ಯಾವ್ಯಾವು? ಬೆಳಕು, ಶಬ್ದ ಮತ್ತು ಸ್ಪರ್ಶ. ಈ ಆಯಾಮ ಅಂದ್ರೆ ಏನು, ಡೈಮೆನ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಅಷ್ಟೇ ಗೊತ್ತಿತ್ತು ಮಾಸ್ಟರ್ಸ್. ಆಯಾಮ ಅಂತಕ್ಕಂಥ ಪರ್ಟಿಕ್ಯುಲರ್ ಪದವನ್ನು ತಿಳಿದಿದೀವಿ, ಅದ್ರ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಈ ಬೆಳಕು ಅಂತಕ್ಕಂಥದ್ದು, ಆ ಬೆಳಕಿನ ಅವಶ್ಯಕತೆ ಏಕೆ ಇದೆ, ಹಾಗಾದ್ರೆ ನಾವೆಲ್ಲ ಎಲ್ಲಿದ್ದೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಅದೇ ಮೂಲ ಉದ್ದೇಶ ಮಾಸ್ಟರ್ಸ್. ನಾವು ಈ ಶಂಬಾಲದಲ್ಲಿ ಬದುಕಬೇಕಾದ್ರೆ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಹೇಗೆ ಜೀವಿಸಬೇಕು, ನನ್ನ ಜೀವಿತ ಹೇಗಿರ್ಬೇಕು ಅನ್ನೋದ್ರದ್ದೆಲ್ಲದರ ಸಂಶೋಧನೆ ಅತ್ಯಗತ್ಯವಾದಂಥದ್ದು. ಅದರಲ್ಲಿ ಈ ಬೆಳಕು ಅಂತಕ್ಕಂಥದ್ದು ಎಲ್ಲಿ ಉತ್ಪತ್ತಿ ಆಗ್ತದೆ, ಯಾಕೆ ಬೇಕು ನಮ್ಗೆ ಈ ಬೆಳಕು ಅನ್ನೋದಾದ್ರೆ ಅಂದ್ರೆ ಮಾಸ್ಟರ್ಸ್, ಬೆಳಕು ನಾವು ಕತ್ತಲೆ ಇದ್ದಾಗ ಮಾತ್ರ ನಮ್ಗೆ ಬೆಳಕಿನ ಅವಶ್ಯಕತೆ ಅಲ್ವಾ ಮಾಸ್ಟರ್ಸ್. ಬೆಳಕು ಅಂತಕ್ಕಂಥದ್ದು ನಾವು ಕತ್ತಲೆಯಲ್ಲಿ ಇದ್ದಾಗ ನಮ್ಗೆ ಅತಿ ಅವಶ್ಯಕ ಅನಿಸ್ತದೆ. ಆ ಬೆಳಕು ಎಲ್ಲಿ ದೊರೀತದೆ? ನಾವು ಈಗ ನಮ್ಮ ದೇಹದಲ್ಲಿರ್ತಕ್ಕಂಥ ಅಣು ರೇಣು ತೃಣಕ್ರಾಷ್ಟದ ಬಗ್ಗೆ ನಮ್ಮ ಗುರುಗಳು ಅತ್ಯುತ್ತಮವಾದ ಮಾಹಿತಿ ದಿನಂಪ್ರತಿ ಒಂದಿಲ್ಲ ಒಂದು ರೀತಿಯಲ್ಲಿ ಕೊಡ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಅದರಲ್ಲಿ ಈ 7 ಚಕ್ರಗಳಲ್ಲಿ ನಮ್ಮ ಬದಲಾವಣೆ ಅಂತಕ್ಕಂಥದ್ದು ಪ್ರಾರಂಭ ಆಗ್ಬೇಕಾಗಿರೋದು ಮಾಸ್ಟರ್ಸ್ ಮಣಿಪುರ ಚಕ್ರದಿಂದ. ಇದ್ರ ಬಗ್ಗೆ ಸಾಕಷ್ಟು ಚಕ್ರ ಮಾಹಿತಿ ನೀಡುವಾಗ ಪ್ರತ್ಯೇಕವಾದ ಪ್ರತಿ ಚಕ್ರಕ್ಕೂ ಕೂಡ ಮಾಹಿತಿಯನ್ನ ಗ್ರಹಿಸಿದೀವಿ ಮಾಸ್ಟರ್ಸ್ ನಾವು ಪ್ರತಿಯೊಬ್ರು. ಈ ಮಣಿಪುರಕ ಚಕ್ರದಲ್ಲಿ ಉಂಟಾಗ್ತಕ್ಕಂಥ ಬೆಳಕು ಅಂದ್ರೆ ನಾವು ಮಾಸ್ಟರ್ಸ್ ಪ್ರಥಮವಾಗಿ ಪೂರ್ಣಾತ್ಮನಿಂದ ಅಂಶಾತ್ಮವಾಗಿ ಬಂದಾಗ ಅದ್ಭುತವಾದಂತ ಯಾವುದೇ ಕೊಳೆ ಇಲ್ಲದ, ಕರ್ಮ ಬಂಧನ ಇಲ್ಲದ ಆತ್ಮಗಳಾಗಿದ್ವಿ. ನಂತರ ಜನನ ಮರಣ ಚಕ್ರದಲ್ಲಿ ಸಿಲುಕಿ ನಾವು ಸಾಕಷ್ಟು ನಮ್ಮ ಮೇಲೆ ಸಾಕಷ್ಟು ಪೊರೆಯನ್ನ ಬೆಳೆಸ್ಕೊಂಡಿದೀವಿ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್. ಅಂದ್ರೆ ನಾವು ಈಗ ನಿಂತಿರೋದು ಕತ್ತಲೆ ಭಾಗದಲ್ಲಿ, ಅಜ್ಞಾನದಲ್ಲಿ. ಆ ಅಜ್ಞಾನದಿಂದ ಜ್ಞಾನದೆಡೆಗೆ ಮುಖ ಮಾಡ್ಬೇಕು ಅಂದ್ರೆ ಮಾಸ್ಟರ್ಸ್ ನಮಗೆ ಈ ಬೆಳಕಿನ ಅವಶ್ಯಕತೆ ಇದೆ. ಈ ಬೆಳಕು ಅಂತಕ್ಕಂಥದ್ದು ನಮಗೆ ಮುಂದಿನ ಜೀವನಕ್ಕೆ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ದಾರಿದೀಪವಾಗಿ, ನಮಗೆ ಹೆಂಗೆ ಕತ್ತಲೆಯಲ್ಲಿ ಬ್ಯಾಟ್ರಿಯನ್ನು ಹಿಡ್ಕೊಂಡು ಹೊರಡ್ತೀವಲ್ಲ ಮಾಸ್ಟರ್ಸ್, ಅದೇನೇ ಮಾಸ್ಟರ್ಸ್ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಿರ್ತಕ್ಕಂಥದ್ದು. ಈ ಬ್ಯಾಟ್ರಿಯನ್ನ ಹಿಡಿದು ಹೊರಟಾಗ ನಾವು ಮುಂದಿನ ಜೀವನದಲ್ಲಿ ಏನೇನು ಅಂತ ನೋಡ್ತಾ ಗೋಚರಿಸ್ತದೆ, ನಾವು ಜ್ಞಾನವನ್ನ ಪಡಿತಾ ಹೋಗ್ತೀವಿ ಮಾಸ್ಟರ್ಸ್. ಈ ಬೆಳಕು, ಶಬ್ದ ಮತ್ತು ಸ್ಪರ್ಶ ಮಾಸ್ಟರ್ಸ್. ಈ ಬೆಳಕು ಅಂತಕ್ಕಂಥದ್ದು ನಿಮ್ಗೆ ಈಗಾಗ್ಲೇ ತಿಳಿದಿದೆ ಮಾಸ್ಟರ್ಸ್. ನಾವು ಮಣಿಪೂರಕ ಚಕ್ರ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ತತ್ವ ಅಂದ್ರೆ ಅಗ್ನಿ ತತ್ವ ಅಂತಕ್ಕಂಥದ್ದು. ನಮ್ಗೆ ಬೆಳಕು ಬರ್ಬೇಕಂದ್ರೆ ಅಗ್ನಿನೇ ಮುಖ್ಯ ಅಲ್ವಾ ಮಾಸ್ಟರ್ಸ್. ಆ ರೀತಿಯ ಅಗ್ನಿ ನಮಗೆ ಉಂಟಾದಾಗ ಮಾತ್ರ ಬೆಳಕು ಬರ್ಲಿಕ್ಕೆ ಸಾಧ್ಯ. ಈ ಬೆಳಕನ್ನ ಪಡೆದು ನಾವು ನೆಕ್ಸ್ಟ್ ನಾವು ಅಧೋಮುಖವಾಗಿ ಚಕ್ರಗಳನ್ನು ನೋಡ್ತಾ ಹೋದಾಗ ಮಾಸ್ಟರ್ಸ್, ನೆಕ್ಸ್ಟ್ ಅದಕ್ಕಿಂತ ಕೆಳಗಿನ ಚಕ್ರ ಸ್ವಾಧಿಷ್ಠಾನ ಚಕ್ರ. ಅದು ಜಲತತ್ವಕ್ಕೆ ಸಂಬಂಧಿಸಿದಂತ ಚಕ್ರವಾಗಿದೆ ಮಾಸ್ಟರ್ಸ್. ಅಲ್ಲಿ ನೀರು ಹರಿಬೇಕಾದ್ರೆ ನಾವು ಏನ ಬರ್ತದೆ ಮಾಸ್ಟರ್ಸ್, ಅದರಿಂದ ಉಂಟಾಗ್ತಕ್ಕಂಥ ಶಬ್ದ, ನಿನಾದ, ಅದನ್ನ ಗ್ರಹಿಸ್ಬೇಕು ಮಾಸ್ಟರ್ಸ್ ನಾವು. ಆ ಬೆಳಕು, ಶಬ್ದ ಆದ ನಂತರ ಸ್ಪರ್ಶ ಅಂತಕ್ಕಂಥದ್ದು ಮಾಸ್ಟರ್ಸ್. ಆ ಸ್ಪರ್ಶ ಅಂತಕ್ಕಂಥದ್ದು ನಾವು ಯಾವುದೇ ಒಂದು ವಸ್ತುವಿನಿಂದ ವಸ್ತುವನ್ನು ಮುಟ್ಟಿದಾಗ ಆಗ್ತಕ್ಕಂಥದ್ದೇ ಅದು ಸ್ಪರ್ಶ ಮಾಸ್ಟರ್ಸ್. ಇವು 3ಗಳಲ್ಲೇ ಇರ್ತೀವಿ. ಆದ್ರೆ ಈ 3ಗಳು ನಮ್ಮನ್ನ ಆಧ್ಯಾತ್ಮಿಕ ಮಾರ್ಗದಕ್ಕೆ ನಾವು ನಮ್ಮ ದಾರಿ ಸುಗಮ ಆಗ್ಬೇಕು ಅಂದ್ರೆ ಇವು 3 ತುಂಬಾ ಸ್ವಚ್ಛಗೊಳ್ಬೇಕು ಮಾಸ್ಟರ್ಸ್. ಅದಕ್ಕೋಸ್ಕರನೇ ಈ ಚಕ್ರಗಳ ಬಗ್ಗೆ ತಿಳಿಬೇಕು, ಅದರ ತತ್ವದ ಬಗ್ಗೆ ತಿಳಿಬೇಕು, ಅದ್ರ ಬಗ್ಗೆ ಸಾಕಷ್ಟು ಧ್ಯಾನವನ್ನು ಮಾಡ್ತೀವಿ. ಆದ್ರೆ ಇನ್ನು ಯಾವ ರೀತಿ ಸ್ವಚ್ಛಗೊಳ್ಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿಯನ್ನ ನೀಡ್ತಾ ಹೋಗಿ ಮಾಸ್ಟರ್ಸ್. ನಮ್ಮನ್ನ ಶಂಬಾಲದಲ್ಲಿ
ನಾವು ಶ್ಯಾಮ ಬಲ ಅಂದ್ರೆ ತಿಳಿದಿದೀವಲ್ವ ಮಾಸ್ಟರ್ಸ್, ನೇರಳೆ ಬಣ್ಣ, ನಮ್ಮ ಆಹಾರದ ಬಣ್ಣ ಅದು ನೇರಳೆ. ಅದರಲ್ಲಿ ಈ ಎಲ್ಲ ಬಣ್ಣಗಳು ಮಿಕ್ಸ್ ಆದ್ರೆ ನಮ್ಮ ಆಹಾರ ಕೆಟ್ಟೋಗಿರುತ್ತೆ. ಕೆಂಪು ಬಣ್ಣ ಆಗ್ಲಿ, ಹಳದಿ ಬಣ್ಣ ಆಗ್ಲಿ, ಈ ಈ ಏನು ಕಂದು ಬಣ್ಣ ಆಗ್ಲಿ, ಅವುಗಳನ್ನ ನಾವು ಸ್ವಚ್ಛಗೊಳಿಸ್ಕೊಂಡು ಶ್ಯಾಮ ಬಲ, ಆ ನೇರಳೆ ಬಣ್ಣವನ್ನ ಬಲವಂತವಾಗಿ ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಆಹಾರ ಅಂತಕ್ಕಂಥದ್ದು ಸ್ಟ್ರಾಂಗ್ ಆಗ್ತದೆ ಮಾಸ್ಟರ್ಸ್. ಆಗ ನಾವು ಮುಂದಿನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸುಲಲಿತವಾಗಿ ಪಯಣಿಸ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಈ ಮೂರು ಆಯಾಮಗಳು ಎಂದೊಡನೆ ಯಾವುದೇ ರೀತಿಯ ಅಳತೆಗೋಲುಗಳು ಎಂಬ ಭಾವನೆ ಬೇಡ. ಇವು ಯಾವುದೇ ರೀತಿಯಲ್ಲಿ ನಮ್ಗೆ ಏನು ಅಳಿಲಿಕ್ಕೆ, ತೂಕ ಮಾಡ್ಲಿಕ್ಕೆ ಇದೆವಲ್ಲ ಮಾಸ್ಟರ್ಸ್, ಆ ರೀತಿಯ ಯಾವುದೇ ಅಳತೆಗೋಲು ಅಲ್ಲ ಇದು. ಆಯಾಮ ಅಂದ್ರೆ ನಮ್ಮ ಸಾಮರ್ಥ್ಯದ ಸೂಕ್ಷ್ಮತೆ ಮತ್ತು ತೀವ್ರತೆಗಳ ಮೇಲಿನ ಸಾಧನೆಗಳನ್ನು, ಅವುಗಳನ್ನು ಬಳಸಿ ಜೀವಿತಗಳನ್ನು ಉತ್ತಮಗೊಳಿಸಿಕೊಳ್ಳುವ ಶೈಲಿಗಳನ್ನು ಆಯಾಮಗಳು ಅಂತ ಕರಿತೀವಿ. ಆಯಾಮಗಳು ಅಂದ್ರೆ ಮಾತ್ರ ಎಷ್ಟು ಸ್ಪಷ್ಟವಾದ ಮಾಹಿತಿಯನ್ನ ನೀಡಿದ್ದಾರೆ ನೋಡಿ ಮಾಸ್ಟರ್ಸ್. ಇದು ಯಾವುದೇ ಅಳತೆಗೋಲಲ್ಲ, ನಮ್ಮ ಸಾಮರ್ಥ್ಯ, ನಾವು ಜೀವನದಲ್ಲಿ ಮಾಡ್ತಕ್ಕಂಥ ನಾವು ಪ್ರತಿಯೊಂದು ಕಾರ್ಯದ ಸಮರ್ಥತೆ ಆಧಾರದ ಮೇಲೆ ಈ ಸಾಮರ್ಥ್ಯ ಅಂತಕ್ಕಂಥದ್ದು ಬರ್ತದೆ ಮಾಸ್ಟರ್ಸ್. ಮತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕು, ಪ್ರತಿಯೊಂದನ್ನು ಕೂಡ ಗಮನಿಸುವಿಕೆ. ಆ ಗಮನಿಸುವಿಕೆ ಅಂತಕ್ಕಂಥದ್ದು ಶ್ವಾಸವನ್ನು ತಗೊಳ್ಳೋದ್ರ ಮುಖಾಂತರ ಪ್ರಾರಂಭ ಆಗ್ಲಿ, ಅದೇ ಮುಖ್ಯವಾದದ್ದು, ಅಲ್ಲಿಂದ ಪ್ರಾರಂಭ ಆಗ್ಲಿ ಅಂತಕ್ಕಂಥದ್ದೇ ಈ ಧ್ಯಾನದ ಮೂಲ ಉದ್ದೇಶ ಮಾಸ್ಟರ್. ಸೂಕ್ಷ್ಮತೆ ಮತ್ತು ತೀವ್ರತೆಗಳ ಮೇಲಿನ ಸಾಧನೆಗಳನ್ನು ಮತ್ತು ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋ ತೀವ್ರತೆನೂ ಕೂಡ ಇರಬೇಕು. ಮತ್ತೆ ನಾವು ಮುಂದಿನ ಹೆಜ್ಜೆಯನ್ನು, ಮುಂದಿನ ದಾರಿಯಲ್ಲಿ ಸಾಗಬೇಕು, ಮುಂದಿನ ಗುರಿಯನ್ನು ತಲುಪಬೇಕು ಅನ್ನೋ ತೀವ್ರತೆ ನಮ್ಮಲ್ಲಿ ಒಡಮೂಡ್ಬೇಕು ಮಾಸ್ಟರ್ಸ್. ಇದಕ್ಕೋಸ್ಕರ ನಮ್ಮ ಸಾಧನೆ ಅಂತಕ್ಕಂಥದ್ದು ಅತ್ಯಗತ್ಯ. ಅದಕ್ಕೋಸ್ಕರ ಸಮಯ ಮತ್ತು ಸಂಯಮನೂ ಕೂಡ ಅಷ್ಟೇ ಅತ್ಯಗತ್ಯ ಮಾಸ್ಟರ್ಸ್. ಅವುಗಳನ್ನ ಬಳಸಿ ಜೀವಿತಗಳನ್ನು ಉತ್ತಮಗೊಳಿಸಿಕೊಳ್ಳುವ ಶೈಲಿಗಳನ್ನ ಆಯಾಮಗಳು ಅಂತ ಕರಿತಾ ಇದೀವಿ ಮಾಸ್ಟರ್ಸ್. ಆಯಾಮಗಳೊಂದಿಗಿನ ಸಮತೋಲನ ಸಾಧನೆಯು ನಿಮ್ಮನ್ನು ಬಹಳ ವೇಗವಾಗಿ ಗುರಿ ಮುಟ್ಟಲು ಸಹಕರಿಸುತ್ತದೆ. ಆಯಾಮಗಳೊಂದಿಗೆ ನಾವು ಸಮತೋಲನ ಕಾಪಾಡ್ಕೊಳ್ತಾ ಹೋಗ್ಬೇಕು. ಆ ಸಮತೋಲನದೊಂದಿಗೆ ಸಾಧನೆ ಎಡೆಗೆ ನಾವು ಮುಖ ಮಾಡಿದಾಗ ನಮ್ಮನ್ನ ಬಹಳ ಬೇಗ ಈ ಶಂಬಾಲದ ಕಡೆ ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಬೆಳಕು, ಶಬ್ದ ಎಂಬುದು ಪ್ರಕೃತಿ ದತ್ತವಾಗಿ ನಮಗೆ ದೊರೆತಿರುವ ಕೊಡುಗೆಗಳು. ಇವು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಕೊಡುಗೆಗಳು, ಬೆಳಕು ಮತ್ತು ಶಬ್ದ ಅಂತಕ್ಕಂಥದ್ದು. ಇವೆರಡು ಪರಮಾತ್ಮನಿಂದ ಸೃಷ್ಟಿಗೆ ದೊರೆತಿರುವಂತ ಬಳುವಳಿಗಳು. ಪರಮಾತ್ಮನಿಂದ ಸೃಷ್ಟಿಗೆ ದೊರೆತಿರ್ತಕ್ಕಂಥ ಬಳುವಳಿಗಳು ಬೆಳಕು ಮತ್ತು ಶಬ್ದವೆಂಬ ಎರಡು ಶಕ್ತಿಗಳು ನಿರಂತರವಾಗಿ ಸಾಗುತ್ತಿರುವ ಸೃಷ್ಟಿಯ ಮೂಲಭೂತಗಳು. ಬೆಳಕು ಮತ್ತು ಶಬ್ದ ಅಂತ ಪ್ರತಿ ಅಣುವಿನ ನಡುವೆನೂ ಕೂಡ ಗಾಳಿ ಇದೆ ಅಂತ ಗುರುಗಳು ಮೊನ್ನೆ ಅಷ್ಟೇ ಮಾಹಿತಿಯನ್ನು ನೀಡಿದ್ದಾರೆ ಮಾಸ್ಟರ್ಸ್. ಹಾಗೆ ಅದಕ್ಕೆ ಮೂಲ ಕಾರಣ ಶಬ್ದ ಅಂತಕ್ಕಂಥದ್ದು. ವಿಶ್ವದ ಪ್ರತಿಯೊಂದು ಸೃಷ್ಟಿಗೆ ಮೂಲ ಕಾರಣ ಈ ಬೆಳಕು ಮತ್ತೆ ಶಬ್ದ. ಪ್ರತಿ ಕಣವು ಕೂಡ ಚಲಿಸ್ತಾನೆ ಇರ್ತದೆ. ಆ ಚಲನೆಗೆ ಮೂಲ ಕಾರಣ ಬೆಳಕು ಮತ್ತು ಶಬ್ದನೇ ಆಗಿದೆ. ಇವೆರಡರ ಸಂಯೋಜನೆಯಿಂದ ಸೃಷ್ಟಿಯು ಮೊದಲಾದರೆ, ಇವೆರಡರ ಸಂಯೋಜನೆ ಉಂಟಾದಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಸೃಷ್ಟಿಯು ಮೊದಲಾದರೆ ಸ್ಪರ್ಶವೆಂಬ ಅನುಭೂತಿ ಶಕ್ತಿಯಿಂದ ಭಾವರಾಗದ ಜೀವಿತಗಳು ಉದ್ಭವಿಸುತ್ತವೆ. ನಂತರ ಉಂಟಾಗ್ತಕ್ಕಂಥ ಈ ಸ್ಪರ್ಶವೆಂಬ ಅನುಭೂತಿ ಈ ಬೆಳಕು ಮತ್ತು ಶಬ್ದದ ಶಕ್ತಿಯಿಂದ ಭಾವನೆ ಮತ್ತು ರಾಗಗಳು ಏನು ಸೃಷ್ಟಿ ಆಗ್ತಾವಲ್ಲ ಮಾಸ್ಟರ್ಸ್, ಅದರಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ಮಣಿಪುರ ಚಕ್ರ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಆಲೋಚನೆಗೆ ಸಂಬಂಧಪಟ್ಟಿದ್ದು ಮಾಸ್ಟರ್ಸ್. ಅಂದರೆ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತೆ. ಆ ಆಲೋಚನೆ ಅಂತಕ್ಕಂಥದ್ದು ನಾವು ಅದರಿಂದ ವ್ಯಕ್ತ ಮಾಡ್ತಕ್ಕಂಥ ಭಾವನೆಗಳು. ಆ ಭಾವನೆಗಳ ಆಧಾರದ ಮೇಲೆ ನಾವು ಕ್ರಿಯೆಗೆ ತರ್ತೀವಿ ಮಾಸ್ಟರ್ಸ್. ಕೋಪ ಇರ್ಬೋದು, ರಾಗ ಇರ್ಬೋದು, ದ್ವೇಷ ಇರ್ಬೋದು, ಇಂಥ ಕೆಟ್ಟ ಭಾವನೆಗಳನ್ನ ಹೊರತಂದಾಗ ನಾವು ಮೂಲಾಧಾರ ಚಕ್ರದಲ್ಲೇ ಇರಬೇಕಾಗುತ್ತೆ. ಅದಕ್ಕೆ ಪ್ರತಿಯಾಗಿ ಪ್ರೀತಿ, ಪ್ರೇಮ, ಕರುಣೆ, ಅನುಕಂಪ ಈ ಭಾವನೆಗಳನ್ನ ನಾವು ಬೆಳಕನ್ನ ಹಿಡಿದು ಹೊರಟಾಗ ಇದು ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಸೂಕ್ಷ್ಮತೆ ಜೀವಿತದಲ್ಲಿ, ಆ ಸೂಕ್ಷ್ಮತೆಯನ್ನು ಗ್ರಹಿಸಿದಾಗ ಮಾತ್ರ ಅವನ್ನ ತೊರೆದು ನಮಗೆ ಬೇಕಾದಂತ ಒಳಿತನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಜೀವನವನ್ನ ಸುಗಮ ಮಾಡ್ಕೊಂಡಾಗ ನಾವು ಇದನ್ನ ದಾಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಿಶ್ವದ ಸರ್ವ ಸೃಷ್ಟಿಗೂ ಈ ಮೂರು ಶಕ್ತಿಗಳಾದ ಬೆಳಕು, ಶಬ್ದ ಮತ್ತು ಸ್ಪರ್ಶಗಳು ಮೂಲ ಕಾರಣವಾಗಿವೆ. ಇವು ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ ಸೃಷ್ಟಿಗೆ ಮೂಲ ಕಾರಣನೇ ಇವೆ ಮಾಸ್ಟರ್ಸ್, ಬೆಳಕು, ಶಬ್ದ ಮತ್ತು ಸ್ಪರ್ಶ ಅಂತಕ್ಕಂಥದ್ದು. ಇವುಗಳನ್ನು ಆಯಾಮಗಳೆಂದು ಕರೆಯುವುದಕ್ಕಿಂತ ಮೂಲ ಧಾತುಗಳು ಎನ್ನಬಹುದು. ಇವು ಸೃಷ್ಟಿಗೆ ಕಾರಣ ಆಗಿರೋದ್ರಿಂದ ಇವನ್ನ ಮೂಲ ಧಾತುಗಳು ಅಂತ ಕರಿಬಹುದು. ಈ ಮೂರು ಶಕ್ತಿಗಳು ಪ್ರತಿ ಆತ್ಮದ ಶಕ್ತಿಯಾಗಿವೆ. ಪ್ರತಿ ಆತ್ಮನಲ್ಲೂ ಇರ್ತಕ್ಕಂಥ ಮೂಲ ಶಕ್ತಿಯಾಗಿವೆ, ಮೂಲ ಧಾತುಗಳಾಗಿವೆ. ಅಣುಗಳಲ್ಲಿ ಈ ಶಕ್ತಿಗಳು ಮಿಳಿತಗೊಂಡಿವೆ.
ಪ್ರತಿ ಅಣುರೇಣು ತೃಣಕ್ರಾಷ್ಟದಲ್ಲೂ ಕೂಡ ಈ 3 ಶಕ್ತಿಗಳು ಮಿಳಿತ ಆದಾಗ ಮಾತ್ರ ಅದು ಕಂಪನ ಪ್ರಕಂಪನ ಆಗ್ಲಿಕ್ಕೆ ಸಾಧ್ಯ ಇದೆ ಮಾಸ್ಟರ್ಸ್. ಈ ಶಕ್ತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿ ಸಾಧನೆಯತ್ತ ಸಾಗಿದಾಗ ಸಿಗುವ ಫಲವೇ ಆಯಾಮಗಳು. ಈ 3 ಶಕ್ತಿಗಳನ್ನು ಬಳಕೆ ಮಾಡ್ಕೊಂಡು, ಬೆಳಕು, ಶಬ್ದ, ಸ್ಪರ್ಶ, ಈ 3 ಶಕ್ತಿಗಳನ್ನು ಬಳಕೆ ಮಾಡ್ಕೊಂಡು ನಾವು ಸಾಧನೆಯೆಡೆಗೆ ಹೆಜ್ಜೆ ಹಾಕಿದಾಗ ನಮ್ಗೆ ಪ್ರತಿಫಲ ಅಂತಕ್ಕಂಥದ್ದು ಸಿಗ್ತಕ್ಕಂಥ ಪ್ರತಿಫಲವೇ ಈ ಮೂರು ಆಯಾಮದ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಯಾಮಗಳ ಕುರಿತು ಸಾಧನೆಗೆ ಅನುವಾಗುವ ಮುನ್ನ ಆಯಾಮಗಳ ಕುರಿತು ಕೂಲಂಕುಷವಾಗಿ ತಿಳಿಯೋಣ. ನಾವು ಬರೀ ಮಾತಾಡೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಅರ್ಥಪೂರ್ಣವಾಗಿ ಅರಿಯೋಣ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಂದು ವಿಚಾರದ ಕುರಿತು ಆಳವಾಗಿ ಅಧ್ಯಯನ ಮಾಡಿ ಅದರಲ್ಲಿ ನೈಪುಣ್ಯತೆಯನ್ನು ಪಡೆದರೆ ಅದನ್ನು ಆಯಾಮ ಎನ್ನುತ್ತಾರೆ. ಯಾವುದೇ ಒಂದು ವಿಷಯವನ್ನ ನಾವು ಬರೀ ಕೇಳೋದು ಅಷ್ಟೇ ಅಲ್ಲ, ಅದನ್ನ ಜ್ಞಾನವಾಗಿ ಪರಿವರ್ತನೆ ಮಾಡ್ಕೋಬೇಕು. ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗಿ ವಿಜ್ಞಾನಿಗಳಾದಾಗ ನಾವು ಒಂದು ಆಯಾಮದಲ್ಲಿ ಇದ್ದೀವಿ ಅಂತ ಅರ್ಥ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಬೆಳಕು, ಶಬ್ದ ಮತ್ತು ಸ್ಪರ್ಶದಿಂದ ವಿಚಾರಗಳು ಪ್ರಕೃತಿ ದತ್ತವಾಗಿ ನಮಗೆ ದೊರೆತಿದ್ದರೂ ಅವುಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅವುಗಳ ಶಕ್ತಿಯನ್ನು ಕುರಿತು ಅಧಿಕ ಸಾಧನೆಯನ್ನು ಮಾಡುತ್ತಾ ಆ ವಿಚಾರಗಳನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ಸಾಗುವುದನ್ನು ಆಯಾಮ ಎನ್ನಲಾಗುತ್ತದೆ. ಈಗಾಗಲೇ ತಿಳಿದಿದೀವಲ್ಲ ಮಾಸ್ಟರ್ಸ್, ವಿಷಯವನ್ನು ಎಲ್ಲದನ್ನು ಕೇಳೋದಷ್ಟೇ, ವಿಷಯವನ್ನ ಕೇಳೋದ್ರಾಗೆ ಅದನ್ನ ಸಂಗ್ರಹಣ ಮಾಡೋದ್ರಾಗೆ ನಾವು ಜೀವನವನ್ನು ಸವಿಸೋದು ಬೇಡ. ಇನ್ನು ಮುಂದಿನ ಜೀವಿತ ಎಷ್ಟಿದೆ ಅಂತ ಗೊತ್ತಿಲ್ಲ. ಇರೋದ್ರೊಳಗೆ ನಾವು ತಿಳಿದದ್ದನ್ನ ಪ್ರತಿಯೊಬ್ಬರಿಗೂ ಕೂಡ ಹಂಚುವ ಪ್ರಯತ್ನ ಮಾಡಿ ಅದನ್ನ ಆಚರಣೆ ಇಟ್ಕೊಳ್ತಕ್ಕಂಥದ್ದು ಮಾಸ್ಟರ್ಸ್. ಅದರ ಮುಖಾಂತರ ನಾವು ಸಾಧನೆಯೆಡೆಗೆ ಹೆಜ್ಜೆ ಹಾಕಿದಾಗ ಮಾತ್ರ ಅದನ್ನೇ ಆಯಾಮ ಎನ್ನಲಾಗುವುದು. ಅದನ್ನೇ ಅಲ್ವಾ ಮಾಸ್ಟರ್ಸ್ ಪ್ರತಿದಿನನೂ ಕೂಡ ಗುರುಗಳು ಪ್ರತಿದಿನ ಎಚ್ಚರಿಸ್ತಾ ಇರ್ತಾರೆ. ಬರೀ ಕೇಳೋದೇ ಬೇಡ, ನಾವು ಬರೀ ಕೇಳಿಸ್ಕೊಳೋದಲ್ಲೇ ಇರೋದು ಬೇಡ. ನಾವು ಉದಾಹರಣೆಗೆ ಒಂದು ಸ್ಪಂಜ್ ನೋಡಿದ್ರೆ ಮಾಸ್ಟರ್ಸ್, ನೀರು ಹೀರ್ಕೊಳ್ಳುತ್ತೆ, ಎಷ್ಟು ಸಾಧ್ಯನೋ ಅಷ್ಟು ಹೀರ್ಕೊಳ್ಳುತ್ತೆ. ಆ ನಂತರ ಏನ್ ಮಾಡುತ್ತೆ ಮಾಸ್ಟರ್ಸ್, ಅದನ್ನೇ ನೀರನ್ನ ಸೋರಿಕೆ ಮಾಡುತ್ತೆ. ಆ ರೀತಿಯಾಗಿ ಬರೀ ನಾವು ಜ್ಞಾನವನ್ನ ಗ್ರಹಿಸೋದು ಅಷ್ಟೇ ಅಲ್ಲ, ಆ ಜ್ಞಾನವನ್ನು ಬೇರೆಯವರಿಗೆ ಹಂಚುತ್ತಾ ಹೋಗ್ಬೇಕೆ ಹೊರತು ಆಗ ಮಾತ್ರ ಉಪಯೋಗ ಆಗುತ್ತೆ. ಇಲ್ಲವಾದ್ರೆ ಆ ರೀತಿಯ ಸೋರಿಕೆಯಲ್ಲೇ ನಾವು ಜೀವನವನ್ನು ಸವಿಸಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಆಯಾಮಗಳನ್ನು ಭೌತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ಆಗುವ ಬದಲಾವಣೆಗಳು ಮುಂದೆ ಸಾಗಿದಂತೆ ಇದರಿಂದ ಹೆಚ್ಚಿನ ಸಾಧನೆಗಳಿಗೆ ತೆರೆದುಕೊಳ್ಳುವ ದ್ವಾರಗಳು. ಹೀಗೆ ಅನೇಕ ವಿಚಾರಗಳ ಬಗ್ಗೆ ಆಳವಾಗಿ ತಿಳಿಯುತ್ತಾ ಹೋಗೋಣ ಈ ಶಂಬಾಲದಿಂದ. ಆಯಾಮಗಳು ಅಂದ್ರೆ ಇವುಗಳನ್ನ ಭೌತಿಕ ಜೀವನದಲ್ಲಿ, ಈ 3 ಚಕ್ರಗಳು ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಭೌತಿಕ ಜೀವನದಲ್ಲಿ ತಪ್ಪದೇ ಸೂಕ್ಷ್ಮತೆಯನ್ನು ಗ್ರಹಿಸ್ತಕ್ಕಂಥದ್ದು ಅತಿ ಅವಶ್ಯಕ ಮಾಸ್ಟರ್ಸ್. ಈ ಭೌತಿಕ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆಗ್ತಕ್ಕಂಥ ಬದಲಾವಣೆಗಳು ಮುಂದೆ ಸಾಗಿದಂತೆ ಇದರಿಂದ ನಮ್ಮ ಸಾಧನೆಗೆ ದ್ವಾರಗಳು, ಶಂಬಾಲದ 8 ದ್ವಾರಗಳಿದಾವಂತ ತಿಳಿದ್ವಲ್ಲ ಮಾಸ್ಟರ್ಸ್, ಅವು ತೆರೆದುಕೊಳ್ತಾ ಹೋಗ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಸ್ತುತ ಶಂಬಾಲದ ಶಕ್ತಿ 8 ಆಯಾಮಗಳನ್ನು ಹೊಂದಿದೆ. ಈಗಾಗಲೇ ತಿಳಿದಿದೀವಿ ಮಾಸ್ಟರ್ಸ್, 8 ಆಯಾಮಗಳನ್ನು ಹೊಂದಿದೆ ಅಂತ. ಅಂದರೆ 8 ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿ ಸಾಧನೆಯನ್ನು ಮಾಡುತ್ತಾ ಸಾಗುವ ಮಾರ್ಗವಾಗಿದೆ. ಈ 8 ಅಂಶಗಳ ಬಗ್ಗೆ ತಿಳಿತಾ ಆ ನಿಟ್ಟಿನಲ್ಲಿ ನಮ್ಮ ಸಾಧನೆಯನ್ನ ಚುರುಕುಗೊಳಿಸಿದಾಗ ಆ ಮಾರ್ಗ ಅಂತಕ್ಕಂಥದ್ದು ಅತಿ ಸುಲಭ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ 8 ಆಯಾಮಗಳು 8 ದಿಕ್ಕುಗಳಂತೆ, ಅಷ್ಟದಳಗಳಂತೆ, ಅಷ್ಟದಿಗ್ಗಜರಂತೆ ಸಂಬೋಧಿಸಲ್ಪಡುತ್ತದೆ. ಈ ಅಷ್ಟದಳಗಳೇ ಬೆಳಕು, ಶಬ್ದ, ಸ್ಪರ್ಶ, ಜ್ಞಾನ, ಆನಂದ, ದಿವ್ಯ ದೃಷ್ಟಿ ಮತ್ತು ಮನೋಬಲ, ದೈವತ್ವಗಳಾಗಿವೆ ಮಾಸ್ಟರ್ಸ್. ಅಷ್ಟದಳಗಳು, ಆಯಾಮಗಳು ಅಂದ್ರೆ ಇವೆ ಮಾಸ್ಟರ್ಸ್. ಈ 8 ವಿಚಾರಧಾರೆಗಳನ್ನು ಅಧ್ಯಯನ ಮಾಡುತ್ತಾ, ಅಭ್ಯಾಸ ಮಾಡುತ್ತಾ, ಹೊಸ ವಿಚಾರಧಾರೆಗಳನ್ನು ತಿಳಿಯುತ್ತಾ ಅಲೌಕಿಕ ಜೀವನವನ್ನು ವಿಶ್ವಕ್ಕೆ ಕೊಡುತ್ತಾ ಸಾಗುತ್ತಿರುವವರೇ ಶಂಬಾಲದ ನಿವಾಸಿಗಳು. ಶಂಬಾಲದ ನಿವಾಸಿಗಳು ಅಂತಕ್ಕಂಥದ್ದು ಮೊನ್ನೆ ಆಗ್ಲಿ ತಿಳಿದ್ವಿ ಮಾಸ್ಟರ್, ಅದು ಸೂಕ್ಷ್ಮ ಪ್ರಪಂಚ ಅಂತೇಳಿ. ಹಾಗಾದ್ರೆ ಶಂಬಾಲದ ನಿವಾಸಿಗಳು ಭೂಮಿ ಮೇಲೆ ಇಲ್ವಾ? ಇದಾರೆ. ನಾವು ನಮ್ಮ ನಿಮ್ಮಂತೆಯೇ ಮಾನವರು ಅಂತ ತಿಳಿದ್ವಿ ಮಾಸ್ಟರ್ಸ್. ಆ ಶಂಬಾಲದ ನಿವಾಸಿಗಳಾಗ್ಬೇಕಾದ್ರೆ ಈ ಅಷ್ಟದಳಗಳ ನಿಗ್ರಹ ಇರಬೇಕು ಮಾಸ್ಟರ್ಸ್. ಶಾಮ ಬಲವನ್ನು ಅಭ್ಯಸಿಸುತ್ತಿರುವವರು ಈ 8 ವಿಚಾರಗಳು ಒಂದಕ್ಕೊಂದು ನಿಕಟವಾದ ಸಂಬಂಧವನ್ನು ಹೊಂದಿದ್ದು ಕೊನೆಯಲ್ಲಿ ದೈವತ್ವವನ್ನು ಹೊಂದುವುದೇ ಪರಮ ಗುರಿಯಾಗಿದೆ. ಈ 8ನೇ ಆಯಾಮ ಆದಂತ ದೈವತ್ವ ಸ್ಥಿತಿ ಇದೆ ಅಲ್ಲ ಮಾಸ್ಟರ್ಸ್, ಅದರ ಮುಖ್ಯ ಗುರಿಯನ್ನು ತಲುಪಬೇಕಂದ್ರೆ ಈ 8 ಮೆಟ್ಟಿಲುಗಳನ್ನ ಏರ್ತಾ ಹೋಗ್ಬೇಕು, ಅಥವಾ 8 ಮಾರ್ಗಗಳನ್ನ ದಾಟಿ ಸಾಗಬೇಕು ಅಂತಕ್ಕಂಥದ್ದೇ ಮುಖ್ಯ ಉದ್ದೇಶ ಮಾಸ್ಟರ್ಸ್. ಶಂಬಾಲದ ಮೂಲ ಉದ್ದೇಶವೇ ದೈವತ್ವದಿಂದ ಜೀವಿಸುವುದಾಗಿದೆ.
ಶಂಬಾಲದ ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ಮಾಸ್ಟರ್ಸ್, ದೈವತ್ವದಿಂದ ಜೀವಿಸ್ತಕ್ಕಂಥದ್ದು. ಆತ್ಮನ ಆಂತರ್ಯದಲ್ಲಿ ಅಡಗಿರುವ ಸರ್ವ ಶಕ್ತಿಗಳನ್ನು ಬಳಸಿ ಅನಿರ್ಬಂಧಿತ ಪ್ರೇಮವನ್ನು ಪ್ರಸರಿಸುತ್ತಾ, ಪ್ರೇಮದಿಂದ ದೊರೆಯುವ ಅನುಭೂತಿಗಳನ್ನು ಆನಂದದಿಂದ ಅಭ್ಯಸಿಸುತ್ತಾ ಅನುಭವಿಸುವುದೇ ದೈವತ್ವವಾಗಿದೆ. ಈ ಶಂಬಾಲದ ಮುಖ್ಯವಾದ ಮೂಲ ಉದ್ದೇಶವೆಂದರೆ ಮಾಸ್ಟರ್ಸ್, ದೈವಿ ಕೃತ ಗುಣಗಳನ್ನ ನಮ್ಮಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದು, ಕರಗತ ಮಾಡ್ಕೊಳ್ತಕ್ಕಂಥದ್ದು. ಆತ್ಮನ ಆಂತರ್ಯದಲ್ಲಿ, ಈ ಆತ್ಮ ಅಂತಕ್ಕಂಥದ್ದು ಅತಿ ಶಕ್ತಿಯುತವಾದದ್ದಂತ ತಿಳಿದಿದ್ದೀವಿ. ಅದರ ಮೂಲ ಗುಣಗಳೇ ಸತ್ಯ, ಶಾಂತಿ ಮತ್ತು ಪ್ರೇಮ. ಈ ಶಕ್ತಿಯುತವಾದಂತಹ ಆತ್ಮನಲ್ಲಿ ಅನಂತವಾದ ಸರ್ವ ಶಕ್ತಿಗಳು ಅಡಗಿಕೊಂಡಿವೆ. ಅನಿರ್ಬಂಧಿತವಾದ ಪ್ರೇಮ ಅಡಗಿದೆ. ಆ ಪ್ರೇಮದಿಂದ ದೊರೆತಕ್ಕಂಥ ಅನುಭವಗಳನ್ನ ನಾವು ಅದರಿಂದ ಆನಂದವನ್ನು ಅನುಭವಿಸುತ್ತಾ, ಆ ಅನುಭವವೇ ದೈವೀ ರೂಪವಾಗಿ ಹೊರಹೊಮ್ಮಬೇಕು ನಮ್ಮಿಂದ. ಅದೇನೇ ಇದರ ಮಾರ್ಗವಾಗಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಮಾರ್ಗ ಮಧ್ಯದಲ್ಲಿ ನಾವು ಅಧ್ಯಯನ ಮಾಡುವ 8 ವಿಚಾರಗಳೇ 8 ಆಯಾಮಗಳು. ಈ ದೈವತ್ವವನ್ನು ಪಡಿಬೇಕಾದ್ರೆ ಬರ್ತಕ್ಕಂಥ ಈ 8 ವಿಚಾರಗಳೇ 8 ಆಯಾಮಗಳಾಗಿವೆ. ಶಂಬಾಲದ ದ್ವಾರಗಳು ಪ್ರತಿ ವಿಚಾರದ ಅಭ್ಯಾಸ ಹಾಗೂ ಸಾಧನೆ ನಿಮ್ಮನ್ನು ಶಂಬಾಲದ ವಾಸ್ತವ ಲೋಕಕ್ಕೆ ಕರೆದೊಯ್ಯುತ್ತದೆ. ಈ ಶಂಬಾಲದಲ್ಲಿ 8 ಆಯಾಮಗಳು ಅಥವಾ 8 ದ್ವಾರಗಳಂತಲೋ 8 ದಿಕ್ಕುಗಳಂತನೋ ಏನ್ ಭಾವಿಸ್ತೀವಿ ನಮಗೆ ಯಾವ ವಿಚಾರ ನಮಗೆ ನಿಲುಕ್ಬೇಕು ಅಂತ ಅನ್ಸುತ್ತೋ ಆ ವಿಚಾರಕ್ಕೆ ತಕ್ಕನಾಗಿ ನಮ್ಮಲ್ಲಿ ಅನ್ವಯ ಮಾಡ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಆ ವಿಚಾರ ಅಭ್ಯಾಸ ಹಾಗೂ ಸಾಧನೆ ನಮ್ಮನ್ನ ಶಂಬಾಲದ ವಾಸ್ತವ ಲೋಕಕ್ಕೆ ಕರೆದೊಯ್ಯುತ್ತೆ. ಒಂದು ಸಾಧನೆಯ ಮೆಟ್ಟಿಲು ಇನ್ನೊಂದು ಸಾಧನೆಗೆ ಮಾರ್ಗವಾಗಿದೆ. ಹಾಗಾದ್ರೆ ನಾವು ಉನ್ನತ ಮಟ್ಟದ ಮೆಟ್ಟಿಲನ್ನೇ ಆಲೋಚನೆ ಮಾಡೋಣ, ಅದ್ರ ಬಗ್ಗೆನೇ ತಿಳಿತಾ ಹೋಗೋಣ ಅಲ್ಲ ಮಾಸ್ಟರ್ಸ್. ನಾವು ಪ್ರತಿ ಮೆಟ್ಟಿಲು ಕೂಡ ಒಂದಕ್ಕೊಂದು ಸಂಬಂಧಿಸಿದೆ. ಆ ಪ್ರತಿ ಮೆಟ್ಟಿಲು ಕೂಡ ಅಷ್ಟೇ ಅತ್ಯಮೂಲ್ಯ. ಒಂದು ಮೆಟ್ಟಿಲು ಶುದ್ಧವಾಗದೆ ಮತ್ತೊಂದು ಮೆಟ್ಟಿಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹೋದ್ರೂ ಕೂಡ ಅದರಿಂದ ಮತ್ತೆ ಕೂಡ ನಾವು ನಾನಾ ರೀತಿಯ ಅನುಭವಗಳೇ ನಾನಾ ರೀತಿಯಾಗಿ ಅನುಭವಿಸಬೇಕಾಗ್ತದೆ. ಇಂಥ ಶ್ರೇಷ್ಠ ಸಾಧನೆಯ ಹಾದಿಯಲ್ಲಿ ಪಯಣಿಸಲು ಪ್ರಾರಂಭಿಸುವ ಮೊದಲು ಕೆಲವು ನಿಬಂಧನೆಗಳನ್ನು ನೀವು ಪಾಲಿಸಬೇಕು. ಈ 8 ದ್ವಾರಗಳನ್ನ ಪಾಲಿಸೋದಕ್ಕಿಂತ ಮುಂಚೆ ಕೆಲವು ನಿಬಂಧನೆಗಳನ್ನ ಪಾಲಿಸಬೇಕು. ಅವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನುವುಗೊಳಿಸಿಕೊಳ್ಳಲು ನಿರ್ಬಂಧಿಸಿರುವ ನಿಬಂಧನೆಗಳು. ಈ ನಿಬಂಧನೆಗಳು ಯಾವುವು ಅಂತ ಹೇಳಿದ್ರೆ, ನಾವು ಬರೀ ದೈಹಿಕವಾಗಿ ಸಿದ್ಧರಾದ್ರೆ ಸಾಲದು, ಮಾನಸಿಕವಾಗಿ ನಮ್ಮಲ್ಲಿ ಸಿದ್ಧತೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ನಿಬಂಧನೆಗಳನ್ನ ಅಳವಡಿಸಲಾಗಿದೆ. ಆ 3 ನಿಬಂಧನೆಗಳು ಯಾವುವು ಅಂತ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಮೊದಲನೇದಾಗಿ ಸ್ವಚ್ಛತೆ ಹಾಗೂ ಪವಿತ್ರತೆ ಅನ್ನೋದು ಮೊದಲನೇ ನಿಬಂಧನೆ ಮಾಸ್ಟರ್ಸ್. ಎರಡನೇ ನಿಬಂಧನೆ ಅನಿರ್ಬಂಧಿತ ಪ್ರೇಮ ಅಂತಕ್ಕಂಥದ್ದು. ಮೂರನೇ ನಿಬಂಧನೆ ಸಾಕ್ಷಿ ಭಾವ ಅಂತಕ್ಕಂಥದ್ದು. ಇವತ್ತು ಸ್ವಚ್ಛತೆ ಹಾಗೂ ಪವಿತ್ರತೆ ಅನ್ನೋ ನಿಬಂಧನೆ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಈ ಸ್ವಚ್ಛತೆ ಹಾಗೂ ಪವಿತ್ರತೆ ಜೀವಿತಗಳು ನಡೆಯಲು ಕೇವಲ ಶರೀರ ಅಷ್ಟೇ ಅಲ್ಲ, ಕೇವಲ ಮನಸ್ಸು ಅಲ್ಲ, ಕೇವಲ ಆತ್ಮವೂ ಅಷ್ಟೇ ಅಲ್ಲ. ನಾವು ಜೀವನ ಸಾಗಿಸ್ಬೇಕು ಅಂದ್ರೆ ಬರೀ ದೇಹ ಒಂದೇ ಇದ್ರೆ ಸಾಕ? ನಡೆಯೋದಿಲ್ಲ ಮಾಸ್ಟರ್ಸ್. ಇಲ್ಲಿರ್ತಕ್ಕಂಥ ಆತ್ಮ ಹೊರಟೋದ್ರೆ ಈ ಶರೀರ ಅಂತಕ್ಕಂಥದ್ದು ಶವ ಆಗ್ಬಿಡ್ತದೆ. ಆದ್ರೆ ಮನಸ್ಸಷ್ಟೇ ಸಾಕ? ಶರೀರ ಮತ್ತೆ ಮನಸ್ಸು ಇದ್ರೆ ಸಾಕ? ಇಲ್ಲ ಮಾಸ್ಟರ್ಸ್. ಮನಸ್ಸು ಮತ್ತೆ ಶರೀರ ಇದ್ದಾಗ ಏನ್ ಮಾಡ್ತೀವಿ ನಾವು? ಮನಸ್ಸು ಹೇಳಿದಂತೆ ಕೆಲವೊಂದು ಚಟುವಟಿಕೆಗಳಲ್ಲಿ ಕ್ರಿಯೆಯನ್ನ ಮಾಡ್ತಾ ಹೋಗ್ತೀವಿ. ಅದರಿಂದ ಕರ್ಮ ಬಂಧನದಲ್ಲಿ ಸಿಗುತ್ತಾ ಹೋಗ್ತೀವಿ. ಹಾಗಾದ್ರೆ ಮತ್ತೆ ಏನ್ ಬೇಕಾಗ್ತದೆ? ಆತ್ಮ ಒಂದೇ ಇದ್ರೆ ಸಾಕ? ಇಲ್ಲ ಮಾಸ್ಟರ್ಸ್. ಆತ್ಮನೂ ಬೇಕು, ಮನಸ್ಸು ಬೇಕು, ಹಾಗೂ ಶರೀರನೂ ಬೇಕು. ಈ ಮೂರುಗಳ ಸಮ್ಮಿಳಿತ ಬೇಕೇ ಬೇಕು. ಇದೇನು 3 ಆಯಾಮಗಳು ಬೇಕೇ ಬೇಕು ಮಾಸ್ಟರ್ಸ್. ಈ ಆತ್ಮ ಅಂತಕ್ಕಂಥದ್ದು ಜೀವಿತದ ಹಾದಿಯಲ್ಲಿ ಆತ್ಮದಷ್ಟೇ ಪ್ರಾಮುಖ್ಯವಾದದ್ದು ಶರೀರ. ಆತ್ಮ ಮತ್ತು ಶರೀರ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಈ ಆತ್ಮ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ನಿಜ. ಆದ್ರೆ ಆತ್ಮ ಇದೆ ಅಂತ ಬೇಕು ಅಂದ್ರೆ ಇದಕ್ಕೆ ಶರೀರ ಅಂತಕ್ಕಂಥದ್ದು ಅಷ್ಟೇ ಅತ್ಯವಶ್ಯಕವಾಗಿದೆ. ಈ ಶರೀರ ಮತ್ತು ಆತ್ಮ ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಒಂದು ಇನ್ನೊಂದಕ್ಕೆ ಪೂರಕವಾಗಿರುತ್ತದೆ, ಒಂದು ಇನ್ನೊಂದಕ್ಕೆ ಸದಾ ಪೂರಕವಾಗಿದ್ದು, ಕೇವಲ ಶರೀರವಿದ್ದು ಜೀವಾತ್ಮನಿಲ್ಲದೆ ಹೋದರೆ ಅದು ಜಡವಾಗುವುದು. ಹಾಗೆಯೇ ಶರೀರವಿಲ್ಲದೆ ಜೀವಾತ್ಮವು ಏನನ್ನೂ ಕೂಡ ಸಾಧಿಸಲಾಗದು. ಈ ಶರೀರ ಇಲ್ಲದೆ ಹೋದ್ರೆ ಏನನ್ನೂ ಕೂಡ ಸಾಧಿಸಲಾಗದು. ಅಂತೆಯೇ 2 ಒಂದಕ್ಕೊಂದು ಪೂರಕ. ಆತ್ಮ ಸಾಧನೆ ಮಾಡಲು ಆರೋಗ್ಯವಂತ ಶರೀರ ಅವಶ್ಯಕ. ಆದ್ದರಿಂದ ಶರೀರವನ್ನು ನಿರ್ಲಕ್ಷಿಸಬೇಡಿ. ಹಾಗಾದ್ರೆ ಬರೀ ಆತ್ಮದ ಬಗ್ಗೆ ತಿಳಿದು ಅದರ ಬಗ್ಗೆನೇ ತಿಳಿತಾ ಶರೀರವನ್ನು ಕೂಡ ನಿರ್ಲಕ್ಷಿಸಬೇಡಿ. ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಿಂದಂತೆ ನಮ್ಮ ಸಾಧನೆ ಹೆಚ್ಚು ಮಾಡ್ಬೇಕಂದ್ರೆ ನಮಗೆ ಆರೋಗ್ಯಪೂರ್ಣ ದೇಹ ಅತ್ಯವಶ್ಯಕ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್.
ಆ ಆರೋಗ್ಯಪೂರ್ಣ, ಅದಕ್ಕೋಸ್ಕರ ಗುರುಗಳು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ಈ ಶರೀರ ಆರೋಗ್ಯವಂತಾಗಿ ಇಟ್ಕೊಳ್ಳಿಕ್ಕೆ ಧ್ಯಾನವನ್ನ ಮಾಡಬೇಡಿ, ಧ್ಯಾನ ಸಾಧನೆಯಿಂದ ಗಳಿಸಿರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೋಬೇಡಿ, ನೀವು ಆರೋಗ್ಯವನ್ನ ಈ ಭೌತಿಕ ಶರೀರವನ್ನ ಆರೋಗ್ಯವಾಗಿ ಇಟ್ಕೊಳ್ಲಿಕ್ಕೆ ಸಾಕಷ್ಟು ಜ್ಞಾನವನ್ನ ನೀಡಿದ್ದಾರೆ. ಈ ಭೌತಿಕ ಶರೀರ ಭೌತಿಕವಾಗಿ ಇರ್ತಕ್ಕಂಥ ಸಾಕಷ್ಟು ಜ್ಞಾನ ನಮಗೆ ದೊರೆತಿದೆ. ಸಾಧನೆಯ ಮಾರ್ಗವನ್ನ ನಾವು ನಡೆಸ್ಲಿಕ್ಕೋಸ್ಕರ ಈ ಧ್ಯಾನ ಶಕ್ತಿಯನ್ನ ಬಳಸ್ಕೊಳ್ಳಿ, ಅದರಿಂದ ನೀವು ಮುಂದೆ ಮುಂದೆ ಇನ್ನೂ ಹೆಚ್ಚು ಹೋಗ್ಲಿಕ್ಕೆ ಸಾಧ್ಯ ಅಂತ ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಆತ್ಮವು ತನ್ನ ಜ್ಞಾನಾರ್ಜನೆಗಾಗಿ ಬಳಸುವ ಉಪಕರಣವೇ ಶರೀರವಾಗಿದೆ. ಈ ಆತ್ಮ ಅಂತಕ್ಕಂಥದ್ದು ಜ್ಞಾನವನ್ನು ಪಡಿಬೇಕು. ಈ ಜ್ಞಾನಾರ್ಜನೆಗಾಗಿ ಬಳಸ್ತಕ್ಕಂಥ ಉಪಕರಣ ಅಂತಕ್ಕಂಥದ್ದು ಈ ಶರೀರ. ಆತ್ಮವು ಶರೀರದ ಮುಖೇನ ಜೀವಿತಗಳನ್ನು ಅನುಭವಿಸಿ ಜ್ಞಾನವನ್ನು ಪಡೆಯುತ್ತದೆ. ಈ ಆತ್ಮಕ ಅಂತಕ್ಕಂಥದ್ದು ಸಾಕಷ್ಟು ಈಗಾಗಲೇ ಶರೀರಗಳನ್ನು ಪಡೆದಿದ್ದೀವಿ ಅಂತ ತಿಳಿದಿದ್ದೀವಿ. ಜನನ ಮರಣ ಚಕ್ರದಲ್ಲಿ ಯಾಕೆ ಪಡೆದಿದ್ದೀವಿ ಅನ್ನೋ ಉದ್ದೇಶ ಏನಂದ್ರೆ, ಈ ಸಾಕಷ್ಟು ಜೀವನ ನಡೆಸಿದಾಗ ಈ ಜೀವಿತಗಳಲ್ಲಿ ಬರ್ತಕ್ಕಂಥ ಅನುಭವಗಳ ಜ್ಞಾನ ಪಡಿಬೇಕು ಅಂದ್ರೆ ಈ ಭೂಮಿಗೆ ಬರ್ಬೇಕು ಅಂತಕ್ಕಂಥದ್ದು ಮಾಸ್ಟರ್ಸ್. ಬೇರೆ ಬೇರೆ ಉನ್ನತ ಲೋಕಗಳಲ್ಲಿ ಸಾಕಷ್ಟು ಸುಖ ಸಂಪತ್ತು ಇದೆ, ಆಲೋಚನೆ ಮಾಡಿದ್ರೆ ಸಾಕು, ನಮ್ಗೆ ಸಾಕಷ್ಟು ಅದ್ಭುತವಾದ ಜೀವನವನ್ನ ನಡೆಸಲಿಕ್ಕೆ ಇದೆ. ಆದ್ರೆ ಜ್ಞಾನ ಅನ್ನೋದು ಅನುಭವ ಜ್ಞಾನ ಬರ್ಬೇಕು ಅಂದ್ರೆ ಮಾಸ್ಟರ್ಸ್, ನಾವು ಈ ಭೂಮಿಗೆ ಜನ್ಮ ತಳೆದು ಬರ್ಬೇಕು ಅಂತಕ್ಕಂಥ ವಿಷಯವನ್ನ ನಮ್ಮೆಲ್ಲರ ಅವಗಾಹನೆಗೆ ತರ್ತಿದ್ದಾರೆ ಮಾಸ್ಟರ್ಸ್. ಶರೀರದ ಜನನ ಮರಣಗಳ ನಡುವಿನ ಅವಧಿಯ ಪ್ರತಿ ಕ್ಷಣವೂ ಆತ್ಮಕ್ಕೆ ಒಂದೊಂದು ಹೊಸ ಅನುಭವ ಪಾಠ. ಈ ಜನನ ಮರಣಗಳ ಚಕ್ರಗಳ ನಡುವೆ ಪಡಿತಕ್ಕಂಥ ನಾವು ಪ್ರತಿ ಕ್ಷಣದವರು ಕೂಡ ಈ ಆತ್ಮಕ್ಕೆ ಒಂದೊಂದು ಹೊಸ ಅನುಭವದ ಪಾಠ ದೊರೀತಾ ಹೋಗ್ತದೆ. ಆತ್ಮ ಮತ್ತು ಶರೀರದ ಸಂಬಂಧದ ನಡುವಿನ ಕೊಂಡಿಯೇ ಮನಸ್ಸು. ಈ ಆತ್ಮ ಮತ್ತು ಶರೀರವನ್ನು ಬೆಸಿತಕ್ಕಂಥ ಕೊಂಡಿ ಯಾವ್ದಾಗಿದೆ ಅಂದ್ರೆ ಮಾಸ್ಟರ್ಸ್, ಮನಸ್ಸು ಅಂತಕ್ಕಂಥದ್ದು. ಈ ಮನಸ್ಸು ಜೀವಿತದ ಪ್ರತಿ ಹಂತದಲ್ಲಿಯೂ ಹೊಸ ತಿರುವುಗಳನ್ನು, ಹೊಸ ಮಜಲುಗಳನ್ನು, ಹೊಸ ವಿಚಾರಗಳನ್ನು, ಹೊಸ ಆವಿಷ್ಕಾರಗಳನ್ನು ನೀಡಿ ಅನೇಕ ರೀತಿಯ ಅನುಭವಗಳಿಗೆ ನಾಂದಿ ಹಾಡುತ್ತದೆ. ಈ ಮನಸ್ಸು ಅಂತಕ್ಕಂಥದ್ದು ಏನ್ ಮಾಡ್ತದೆ, ಈ ಚಂಚಲ ಮನಸ್ಸು ಯಾಕೆ ಬೇಕು ಅಂತ ಕೆಲವೊಂದ್ಸರಿ ಅನಿಸ್ತಾ ಇರ್ತದೆ, ಬಹಳ ಆಲೋಚನೆಗೆ ಮಾಡ್ತಾರೆ ಬೇಕಾದ್ರೆ ಮಾಸ್ಟರ್ಸ್. ಆದ್ರೆ ಅದಕ್ಕೆ ಕಾರಣ ಇದುವರೆಗೆ ನಾವು ಜೀವಿಸಿರ್ತಕ್ಕಂಥ ರೀತಿ ನೀತಿ ಅಂತಕ್ಕಂಥದ್ದು ಮಾಸ್ಟರ್ಸ್. ಆದ್ರೆ ಇವತ್ತಿನ ದಿನ ಧ್ಯಾನ ಮಾರ್ಗಕ್ಕೆ ಬಂದಿರೋದ್ರಿಂದ ಆ ಮನಸ್ಸನ್ನ ಶೂನ್ಯ ಮಾಡೋದಿದೆ ಪ್ರಯತ್ನದಲ್ಲಿದ್ದೀವಿ. ಆ ಮನಸ್ಸು ಅಂತಕ್ಕಂಥದ್ದು ಹೊಸ ತಿರುವು ಕೊಡ್ಲಿಕ್ಕೆ ಸಾಧ್ಯ, ಹೊಸ ಮಜಲುಗಳನ್ನು, ನಾನಾ ರೀತಿಯ ಮಗ್ಲುಗಳನ್ನ ತೋರಿಸ್ತಾ ಹೋಗ್ತದೆ, ಹೊಸ ವಿಚಾರಗಳನ್ನ ತಿಳಿಸ್ತಾ ಹೋಗ್ತದೆ, ಹೊಸ ಹೊಸ ಆವಿಷ್ಕಾರ ಮಾಡ್ಲಿಕ್ಕೆ ಈ ಮನಸ್ಸೇ ಕಾರಣ ಮಾಸ್ಟರ್ಸ್. ಇದ್ರ ಮುಖಾಂತರ ನಮಗೆ ಅನುಭವಗಳು ಬರ್ತದೆ. ಈ ಅನುಭವಗಳಿಗೆ ನಾಂದಿ ಆಡ್ತಕ್ಕಂಥದ್ದು ಈ ಮನಸ್ಸಾಗಿರೋದ್ರಿಂದ ಆ ಮನಸ್ಸಿನ ಹೊಸ ಹೊಸ ಆಟಗಳ ಅನುಭವಗಳಲ್ಲಿ ತಲ್ಲೀನವಾಗುವ ಶರೀರವು ಅಂದ್ರೆ ಮಾಸ್ಟರ್ಸ್, ಈ ಮನಸ್ಸಿನಲ್ಲಿ ತಲ್ಲೀನವಾಗ್ತಕ್ಕಂಥದ್ದು ಶರೀರನೇ ಆಗಿದೆ. ಆದ್ರೆ ನಿಜವಾದ ಅಸ್ತಿತ್ವದ ಭಾಗವಾದ ಆತ್ಮವನ್ನು ಮರೆತು ಬಿಡ್ತಾ ಇದ್ದೀವಿ. ಮನಸ್ಸು ಮತ್ತು ಶರೀರ ಇವೆರಡರ ಸಂಬಂಧದಲ್ಲೇ ಜೀವಿತವನ್ನ ಸಾಗಿಸ್ಬಿಟ್ಟು ನಾವು ಒಂದು ಆತ್ಮ ಇದೆ ಅನ್ನೋದನ್ನ ಮರೆತಾಕ್ಬಿಡ್ತೀವಿ. ಆದ್ದರಿಂದ ಮನಸ್ಸಿನೊಂದಿಗೆ ಅನೇಕ ಜೀವಿತಗಳನ್ನ ನಡೆಸುತ್ತಾ ಸಾಗುತ್ತಿದೆ. ಆತ್ಮವನ್ನ ಮರೆತಿರೋದ್ರಿಂದ, ಆತ್ಮದೊಂದಿಗೆ ಜೀವಿತವಾಗಿದ್ರೆ ನಮ್ಮದು ಪರಮಾತ್ಮನ ಸಾಯುಜ್ಯಕ್ಕೆ ಹತ್ತಿರದಲ್ಲೇ ಇರ್ತಿದ್ವಿ ಮಾಸ್ಟರ್ಸ್. ಇಂದಿನವರೆಗೆ ಈ ಪ್ರಕ್ರಿಯೆಯು ಯಾವುದೇ ಬದಲಾವಣೆಗಳಿಲ್ಲದೆ ತನ್ನಷ್ಟಕ್ಕೆ ತಾನೇ ಜರುಗುತ್ತಿತ್ತು. ಇವತ್ತಿನವರೆಗೂ ಕೂಡ ಯಾವುದೇ ಬದಲಾವಣೆಗಳಿಲ್ಲದೆ ತನ್ನಷ್ಟಕ್ಕೆ ತಾನೇ ಜರುಗ್ತಿತ್ತು ಈ ಭೂಮಿ ಮೇಲೆ. ಆದರೆ ಈಗ ಪರಿಸ್ಥಿತಿಯು ಬದಲಾಗಿದೆ ಮಾಸ್ಟರ್ಸ್. ಈ ಪ್ರಕ್ರಿಯೆಯು ಸಹ ಬದಲಾಗಬೇಕಾದ ಸಂದರ್ಭವೂ ಕೂಡ ಒದಗಿ ಬಂದಿದೆ. ಆದ್ರೆ ಈ ಪರಿಸ್ಥಿತಿ ಕೂಡ ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ಕೂಡ ಬದಲಾಗ್ಲೇಬೇಕು ಅಂತಕ್ಕಂಥ ಸಂದರ್ಭ ಒದಗಿ ಬಂದಿದೆ. 8ನೇ ಆಯಾಮದಲ್ಲಿ ಜೀವಿಸಲು ಸಿದ್ಧರಾಗುತ್ತಿರುವ ನಿಮ್ಮ ಸ್ವಪ್ರೇರಣೆ ಇಲ್ಲದೆ ಯಾವುದೇ ಬದಲಾವಣೆಗಳು ನಿಮ್ಮಲ್ಲಿ ನಡೆಯುವುದಿಲ್ಲ. ನಾನು ಬದಲಾಗಬೇಕು, ಕತ್ತಲೆಯಿಂದ ಬೆಳಕಿನಡೆಗೆ ನನ್ನ ಪಯಣ ಮಾಡ್ಕೊಂಡ್ಲೇಬೇಕು ಅನ್ನೋ ನಿರ್ಧಾರ ನಿಮ್ಮದು ಪ್ರತಿಯೊಬ್ಬರದು ಆಗ್ಲೇಬೇಕು. ಆ ನಿರ್ಧಾರ ನಿಮ್ಮದಾಗ್ಲಿಲ್ಲ ಅಂದ್ರೆ ಯಾವುದೇ ಬದಲಾವಣೆ, ಯಾರೂ ಮ್ಯಾಜಿಕ್ ಮಾಡಲ್ಲ, ಯಾರೂ ನಿಮ್ಮನ್ನ ಎಳ್ಕೊಂಡೋಗಿ ಅಲ್ಲಿ ನಿಲ್ಸಲ್ಲ. ನಿಮಗ್ ನೀವೇ ಬದಲಾಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಸಮ್ಮತಿ ಇಲ್ಲದೆ ಯಾವುದು ಕೂಡ ಸಾಧ್ಯವಿಲ್ಲ. ನೀವು ಸಿದ್ಧರಾಗಬೇಕು. ಬರೀ ದೇಹದ ಮುಖಾಂತರ ಅಲ್ಲ, ಮನಸ್ಸಿನ ಮುಖಾಂತರ ಅಲ್ಲ, ಆತ್ಮಪೂರ್ವಕವಾಗಿ ಸಿದ್ಧರಾಗಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೊದಲ ನಿಬಂಧನೆಯಾದ ಸ್ವಚ್ಛತೆ ಮತ್ತು ಪವಿತ್ರತೆಯನ್ನು ಅಭ್ಯಸಿಸಲು ಒಂದು ದೃಢವಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾಗಿದೆ. ಈ ಏನು ಮೊದಲನೇ ಆಯಾಮ ಆಗಿರ್ತಕ್ಕಂಥ ಸ್ವಚ್ಛತೆ ಮತ್ತು ಪವಿತ್ರತೆ ಅಂತಕ್ಕಂಥದನ್ನು ಆಗ್ಬೇಕು ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ದೃಢ ನಿರ್ಧಾರ ಅಂತಕ್ಕಂಥದ್ದು ನಾವು ತೆಗೆದುಕೊಳ್ಳಲೇಬೇಕಾಗಿದೆ. ಅದುವೇ ನೀವು ಶರೀರಕ್ಕಿಂತ ಭಿನ್ನವಾದ ಆತ್ಮ ಎಂಬ ಸತ್ಯವನ್ನು ಮನಃಪೂರ್ವಕವಾಗಿ ಒಪ್ಪಿಕೊಳ್ತಕ್ಕಂಥದ್ದು. ಈ 6 ಸಿದ್ಧಾಂತಗಳಲ್ಲಿ ಮೊದಲನೇ ಸಿದ್ಧಾಂತನೇ ಆತ್ಮ ಸಿದ್ಧಾಂತ ಅಲ್ವಾ ಮಾಸ್ಟರ್ಸ್. ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯವನ್ನ ತಿಳಿದಿದ್ದೀವಿ. ಮೊದಲು ನಾನು ಬರೀ ಈ ಶರೀರ ಅಲ್ಲ,
ಆತ್ಮ ಅಂತಕ್ಕಂಥದ್ದನ್ನ ಒಪ್ಕೋಬೇಕು ಮೊದಲು. ನಂತರ ಅದರಲ್ಲಿ ಮತ್ತೆ ಅಧ್ಯಯನ ಮಾಡ್ತಾ ಹೋದಾಗ ಸಾಕಷ್ಟು ಆತ್ಮಗಳ ಬಗ್ಗೆ ತಿಳಿತಾ ಹೋಗ್ತೀವಿ. ಹೀಗೆ ಅಧ್ಯಯನ ಮಾಡ್ತಾ ಹೋಗ್ಬೇಕು. ಮೊದಲನೇ ಉದ್ದೇಶ ಈ ದೇಹ ಅಲ್ಲ, ನಾನು ಆತ್ಮ ಅಂತಕ್ಕಂಥದ್ದನ್ನು ಒಪ್ಕೋಬೇಕು. ತದನಂತರ ಜೀವಿತದ ಪ್ರತಿ ಕ್ಷಣವೂ ಇದನ್ನು ಅನುಭವಿಸುವುದು ಕೂಡ ಅತಿ ಮುಖ್ಯ. ಬರೀ ಆತ್ಮ ಅಂತ ನಾನು ಆತ್ಮ ಅಂತ ಅಷ್ಟೇ ತಿಳ್ಕೊಳ್ಳೋದಲ್ಲ, ಪ್ರತಿಯೊಬ್ರು ಕೂಡ ಆತ್ಮ ಪದಾರ್ಥಗಳು ಅಂತಾನೆ ತಿಳಿಬೇಕು. ಅವರ ನಡುವಿನ ಬಾಂಧವ್ಯ ವರ್ತನೆಯನ್ನು ಕೂಡ ಅದೇ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅನುಭವಿಸುವುದೆಂದರೆ ಒಪ್ಪಿಕೊಂಡ ಸತ್ಯವನ್ನು ಮೆಲುಕು ಹಾಕುವುದಾಗಿದೆ. ಅನುಭವಿಸುವುದು ಅಂದರೆ ಮಾಸ್ಟರ್ಸ್ ಬರೀ ಒಪ್ಕೊಳ್ಳೋದಷ್ಟೇ ಅಲ್ಲ, ನಾನು ಆತ್ಮ ಅಂತ. ಅದನ್ನ ಆ ಸತ್ಯವನ್ನ ಅವಾಗಾಗ ಏನು ಹಸುಗಳು ಹುಲ್ಲನ್ನ ತಕ್ಷಣಕ್ಕೆ ಮೇದ್ಬಿಟ್ಟು ಅದಾದ ನಂತರ ಹೇಗೆ ಮೆಲ್ಕಾಗ್ತಾವಲ್ಲ ಮಾಸ್ಟರ್ಸ್, ಅದೇ ರೀತಿ ನಾವು ವಿಷಯವನ್ನ ಜ್ಞಾನವನ್ನ ತಿಳಿದ ನಂತರ ಅದನ್ನ ಪದೇ ಪದೇ ಮೆಲ್ಕಾಗ್ತಾ ಇರ್ಬೇಕು. ನಾನು ಆತ್ಮ ಪದಾರ್ಥ, ಎಲ್ಲರೂ ಆತ್ಮ ಪದಾರ್ಥ, ಎಲ್ಲರೂ ಕೂಡ ಈ ಭೂಮಿ ಮೇಲೆ ಬಂದಿರ್ತಕ್ಕಂಥವರು ಕೂಡ ಎಲ್ಲರೂ ಆತ್ಮ ಸ್ವರೂಪಿಗಳೇ ಅಂತಕ್ಕಂಥ ವಿಷಯವನ್ನ ಆಗಾಗ್ಗೆ ಮೆಲ್ಕು ಹಾಕಂತ ಇರಬೇಕು. ಇದರಿಂದ ನಂಬಿಕೆ ಅಂತಕ್ಕಂಥದ್ದು ದೃಢವಾಗ್ತಾ ಹೋಗ್ತದೆ. ದೃಢವಾದ ನಂಬಿಕೆಯು ಅನುಭವಗಳ ಬಾಗಿಲನ್ನು ತೆರೆಯುತ್ತದೆ. ನಮ್ಮಲ್ಲಿ ಮೊದಲು ಆ ನಂಬಿಕೆ ಅನ್ನೋದು ದೃಢವಾದಾಗ ಮಾತ್ರ, ಪ್ರತಿ ಸರಿ ಹೇಳ್ತಾರೆ ಗುರುಗಳು, ಯಾವುದೇ ವಿಷಯವನ್ನು ಮಾಡ್ಬೇಕಾದ್ರೆ, ಯಾವುದೇ ಕಾರ್ಯರೂಪಕ್ಕೆ ತರಬೇಕು, ಮೊದಲು ನಂಬಿಕೆ ಇರಬೇಕು. ಮೊದಲು ನಂಬಿ ಮಾಡಿದ್ರೆ ಮಾತ್ರ ಅದು ನಮಗೆ ಅನುಭವವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಮಾಸ್ಟರ್ಸ್. ಅದೇ ರೀತಿ ನಾವು ಆತ್ಮ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ಆತ್ಮವನ್ನ ಸದಾ ಆ ಸತ್ಯವನ್ನ ಮೆಲುಕು ಹಾಕೋದ್ರ ಜೊತೆಗೆ ಅದನ್ನ ನಂಬಬೇಕು. ನಂಬೋದ್ರ ಜೊತೆಗೆ ಅದರಿಂದ ಮುಂದಿನ ಅನುಭವಗಳ ಬಾಗಿಲು ತೆರಿತಾ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತರಂಗದ ಆತ್ಮವೆಂಬ ಅನುಭೂತಿಯನ್ನು ಪಡೆಯುವ ಪ್ರತಿ ಕ್ಷಣವೂ ಆನಂದದಾಯಕವಾಗಿರುತ್ತದೆ. ಬರೀ ಈ ಆತ್ಮ ಅಂತಕ್ಕಂಥ ಅನುಭವ ನಮಗೆ ಬಂದಾಗ, ಆ ಅಂತರಂಗದ ಆತ್ಮದ ಬಾಗಿಲು ತೆರೆದಾಗ ಅದರಿಂದ ಬರ್ತಕ್ಕಂಥ ಅನುಭೂತಿ ಹೇಗಿರ್ತದೆ ಅಂದ್ರೆ ಮಾಸ್ಟರ್ಸ್, ಪ್ರತಿ ಕ್ಷಣವು ಆಗಿರ್ತಕ್ಕಂಥ ಪ್ರತಿಯೊಂದ್ರಲ್ಲೂ ಕೂಡ ಆನಂದನೇ ಕಾಣ್ತಾ ಇರ್ತೀವಿ. ನಮ್ಮ ಆನಂದಮಯ ಈ ಜಗ ಹೃದಯ ಅಂತಕ್ಕಂಥದ್ದು ಕೇಳಿದೀವಲ್ವ ಮಾಸ್ಟರ್ಸ್. ಈ ಜಗ ಹೃದಯ ಪ್ರತಿ ಕ್ಷಣವೂ ಆನಂದಮಯನೇ. ಆದ್ರೆ ನಾವು ಅದನ್ನ ಅನುಭವಿಸೋದು ಬಿಟ್ಟು ಬೇರೆ ಬೇರೆ ಎಲ್ಲ ಆಲೋಚನೆಗಳಲ್ಲಿ ತೊಡಗಿಕೊಂಡಿದ್ದೀವಿ ಮಾಸ್ಟರ್ಸ್. ಇಂಥ ಆನಂದದ ಅಭ್ಯಾಸವು ಆತ್ಮಾನಂದವನ್ನು ಹೊಂದಲು ನಾಂದಿಯಾಗುತ್ತದೆ. ಇಂಥ ಆನಂದದ ಅಭ್ಯಾಸ, ಸಣ್ಣ ಸಣ್ಣ ವಿಷಯಗಳಲ್ಲೂ ನಾವು ಆನಂದವನ್ನ ಕಾಣ್ತಾ ಹೋದಾಗ ಆತ್ಮಾನಂದವನ್ನು ಹೊಂದಲಿಕ್ಕೆ ಇದು ಮುನ್ನುಡಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸ್ವಚ್ಛತೆ ಮತ್ತು ಪವಿತ್ರತೆ ಎಂಬುದು ಶಾರೀರಿಕ, ಆಂತರಿಕ ಹಾಗೂ ಆತ್ಮಿಕ ಕ್ಷೇತ್ರಗಳಲ್ಲಿ ಜರುಗಬೇಕಾದ ಪ್ರಾಥಮಿಕ ಶುದ್ಧತಾ ಕ್ರಿಯೆಯಾಗಿದೆ. ಈ ಸ್ವಚ್ಛತೆ ಮತ್ತು ಪವಿತ್ರತೆ ಅನ್ನೋ ಆಯಾಮ ನಡಿಬೇಕಾಗಿರೋದು ಶರೀರಕ್ಕೆ ಅಷ್ಟೇ ಅಲ್ಲ, ಆಂತರಿಕವಾಗಿ ಹಾಗೂ ಆತ್ಮಿಕ ಕ್ಷೇತ್ರಗಳಲ್ಲಿ ನಡೀತಕ್ಕಂಥ ಪ್ರಾರಂಭದ ಶುದ್ಧತಾ ಕ್ರಿಯೆ ಅಂದ್ರೆ ಇದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಶುದ್ಧತಾ ಕ್ರಿಯೆಯಲ್ಲಿ ಈ ಶುದ್ಧತಾ ಕ್ರಿಯೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ತರುತ್ತದೆ. ಈ ಪ್ರಾಥಮಿಕ ಹಂತದ ಶುದ್ಧತಾ ಕ್ರಿಯೆ ಪ್ರಾರಂಭ ಆದ್ರೇನೆ ಸಾಕಷ್ಟು ಬದಲಾವಣೆ ತರುತ್ತದೆ. ಇದಕ್ಕಾಗಿ ನೀವು ಧ್ಯಾನವನ್ನು ಅಭ್ಯಸಿಸುವುದು ಅನಿವಾರ್ಯ. ಇದಕ್ಕಾಗಿ ನಾವು ಮುಖ್ಯವಾಗಿ ಧ್ಯಾನವನ್ನು ಹೆಚ್ಚು ಗಂಟೆಗಳ ಕಾಲ ಧ್ಯಾನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಅನಿವಾರ್ಯ. ಧ್ಯಾನದಲ್ಲಿ ಸ್ಥಿತರಾದಾಗ ನಿಮ್ಮ ಸಹಜ ಹಾಗೂ ನಿರಂತರವಾಗಿ ನಿಮ್ಮೊಂದಿಗಿರುವ ಶ್ವಾಸದೊಡನೆ ಅನುಸಂಧಾನಗೊಳ್ಳುತ್ತೀರಿ. ಈ ಧ್ಯಾನಕ್ಕೆ ಕುಳಿತಾಗ ಏನಾಗ್ತದೆ ಅಂದ್ರೆ, ನಾವು ಸ್ಥಿತರಾದಾಗ ನಮ್ಮ ನಿರಂತರವಾಗಿ ನಮ್ಮೊಂದಿಗೆ ಇರ್ತಕ್ಕಂಥ ಶ್ವಾಸ ಅಂತಕ್ಕಂಥದ್ದು, ಯಾರು ಇರಲ್ಲ ನಮ್ಮೊಂದಿಗೆ, ಮುಖ್ಯವಾಗಿರ್ತಕ್ಕಂಥದ್ದು ಸದಾ ಕ್ಷಣನೂ ಇರ್ತಕ್ಕಂಥದ್ದು ಶ್ವಾಸ. ಇದರೊಡನೆ ಅನುಸಂಧಾನಗೊಳ್ಳುತ್ತೇವೆ. ಇದರಿಂದ ನಿಮ್ಮ ಮನಸ್ಸಿನ ಹಳೆಯ ಆಲೋಚನೆ, ಭಾವನೆಗಳು ಮತ್ತು ಪ್ರಕಂಪನದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಏನಾಗ್ತದೆ, ಧ್ಯಾನಕ್ಕೆ ಕುಳಿತಾಗ ಆಲೋಚನೆ ಬರಲೇಬೇಕು. ಅವೆಲ್ಲ ಖಾಲಿನೇ ಆಗ್ಲೇಬೇಕು. ಶೂನ್ಯ ಸ್ಥಿತಿಗೆ ಬರ್ಬೇಕು ಅಂದ್ರೆ ಖಾಲಿನೇ ಆಗ್ಬೇಕಲ್ಲ ಮಾಸ್ಟರ್ಸ್. ನಾವೆಲ್ಲ ತುಂಬಿಕೊಂಡಿರೋದು ಏನೇನೋ ತುರ್ಕಿರ್ತಕ್ಕಂಥ ಬ್ಯಾಗ್ ಅನ್ನು ಕೊಡಬೇಕಲ್ವಾ ಮಾಸ್ಟರ್ಸ್. ಆಗ್ತಾನೆ ಶೂನ್ಯ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ. ಬ್ಯಾಗ್ ಶೂನ್ಯ ಆಗ್ಬೇಕಂದ್ರೆ ಹೇಗೆ ಎಲ್ಲವನ್ನು ಕೊಡಬೇಕು, ಅದೇ ರೀತಿ ನಮ್ಮಲ್ಲಿ ತುಂಬಿಕೊಂಡಿರ್ತಕ್ಕಂಥ ಎಷ್ಟೋ ಜನ್ಮಗಳಿಂದ ಇರ್ತಕ್ಕಂಥ ರೆಕಾರ್ಡ್ ಆಗಿರ್ತಕ್ಕಂತಹ ಎಲ್ಲ ಆಲೋಚನೆಗಳನ್ನ ಕೊಡುವಿದಾಗ ಮಾತ್ರ ಆ ಮನಸ್ಸು ಅಂತಕ್ಕಂಥದ್ದು ಶೂನ್ಯತ್ವದ ಕಡೆ ಬರ್ತದೆ. ಭಾವನೆಗಳು ಮತ್ತು ಪ್ರಕಂಪನದ ತೀವ್ರತೆ ಕಡಿಮೆ ಆಗ್ತದೆ. ಮನಸ್ಸು ನೂತನ ಹಾಗೂ ಸ್ವಚ್ಛ ವಿಚಾರಗಳಿಗೆ ತೆರೆದುಕೊಳ್ಳುತ್ತದೆ. ಆಗ ಮಾತ್ರ ನಾವು ಎಲ್ಲ ಸ್ವಚ್ಛವಾಗಿದ್ದಾಗ ಮಾತ್ರ ಹೇಗೆ ಅದರಲ್ಲಿ ಏನಾದ್ರೂ ಹೊಸದನ್ನ ಇಡ್ಲಿಕ್ಕೆ ಸಾಧ್ಯತೆ ಇದೆಯೋ, ಅದೇ ರೀತಿ ಮನಸ್ಸು ಅಂತಕ್ಕಂಥದ್ದು ಸ್ವಚ್ಛ ವಿಚಾರಗಳಿಗೆ ತೆರೆದುಕೊಳ್ಳುತ್ತದೆ. ನಿರಂತರ ಧ್ಯಾನಾಭ್ಯಾಸದಿಂದ ಮನಸ್ಸು ನಿರ್ಮಲಗೊಂಡು ಪ್ರಶಾಂತ ಸ್ಥಿತಿಯನ್ನ ಅನುಭವಿಸುತ್ತೀರಿ.
ನಾವು ಸಾಧನೆಯೆಡೆಗೆ, ಧ್ಯಾನ ಸಾಧನೆಗೆ ಕೈಗೊಂಡಾಗ ನಿರ್ಮಲಗೊಳ್ಳುತ್ತೆ ಮತ್ತು ಪ್ರಶಾಂತ ಸ್ಥಿತಿಯನ್ನು ಅನುಭವಿಸುತ್ತೇವೆ. ಪ್ರಶಾಂತಗೊಂಡ ಮನಸ್ಸು ಅಗಾಧವಾದ ವಿಶ್ವಶಕ್ತಿಯನ್ನು ಸ್ವೀಕರಿಸಲು ಅನುವಾಗುತ್ತದೆ. ಆ ಮನಸ್ಸು ಪ್ರಶಾಂತಗೊಂಡಾಗ ನಮಗೆ ಬರ್ತಕ್ಕಂಥ ವಿಶ್ವ ಪ್ರಾಣ ಶಕ್ತಿಯನ್ನ ಅಗಾಧವಾಗಿ ಸ್ವೀಕಾರ ಮಾಡ್ಲಿಕ್ಕೆ ಸಂಸಿದ್ಧವಾಗಿರುತ್ತದೆ. ಇದರ ಪರಿಣಾಮ ಸುಪ್ತವಾಗಿದ್ದಂತ ಈ ಏನು ಮನಸ್ಸು ಶರೀರದ ಅಷ್ಟೇ ಇದ್ವಲ್ಲ ಮಾಸ್ಟರ್ಸ್, ಈ ಮನಸ್ಸು ಶೂನ್ಯ ಸ್ಥಿತಿಗೆ ಬಂದಾಗ ಆತ್ಮ ಅಂತಕ್ಕಂಥದ್ದು ಈ ಇದುವರೆಗೆ ಏನು ಸುಪ್ತವಾಗಿತ್ತಲ್ಲ, ಆ ಆತ್ಮಶಕ್ತಿಯು ಜಾಗೃತಗೊಂಡು ಆತ್ಮಾನುಭವವನ್ನು ಸುಲಭಗೊಳಿಸುತ್ತದೆ. ನಾವು ಇದುವರೆಗೆ ಆತ್ಮ ಅಂತಕ್ಕಂಥದ್ದು ಸುಪ್ತವಾಗಿತ್ತು, ಮನಸ್ಸಿನ ಆಟ ನೋಡ್ತಾ 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 ಈ ಶರೀರ ಮನಸ್ಸಿನ ಆಟದಲ್ಲೇ ತಲ್ಲೀನರಾಗ್ಬಿಟ್ಟಿದ್ವಿ. ಆದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಶೂನ್ಯಗೊಂಡಾಗ ಸುಪ್ತವಾಗಿದ್ದಂತ ಆತ್ಮಶಕ್ತಿ ಜಾಗೃತಗೊಳ್ಳುತ್ತೆ. ಮತ್ತೆ ಅನುಭವಗಳು ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ. ಅದು ಆತ್ಮಾನುಭವವನ್ನು ಸುಲಭವಾಗಿ ಕೂಡ ಗೊಳಿಸುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದುವರೆಗೆ ಇಷ್ಟು ಜ್ಞಾನವನ್ನು ಹಂಚಲಿಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೂ, ಜ್ಞಾನ ಸಂದೇಶವನ್ನು ನೀಡಿದಂತ ಎಲ್ಲ ಗುರುಗಳಿಗೂ, ಆಲಿಸಿದಂತ ಎಲ್ಲ ಆತ್ಮ ದೇವರುಗಳಿಗೂ ನಮಿಸುತ್ತಾ ಮಾಸ್ಟರ್ಸ್ ಥ್ಯಾಂಕ್ ಯು. ಸಂಪನ್ನಗೊಳಿಸ್ತಿದ್ದೇನೆ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್.